ಓಂ ಶಾಂತಿ. ನಿಮಗೆ ಹಾಗೂ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ ಯಾವಾಗಲೂ ಒಳ್ಳೆಯದೇ ಆಗಲಿ. ಈ ದಿನ ಅಂದರೆ ಇವತ್ತು 15 ತಾರೀಕು 11ನೇ ತಿಂಗಳು 2024 ಇಸ್ವಿ ಶುಕ್ರವಾರ. ಇವತ್ತು ಕಾರ್ತಿಕ ಪೌರ್ಣಮಿ ಇರುತ್ತೆ. ಬೇರೆ ಬೇರೆ ವರ್ಷಗಳಲ್ಲಿ ಬೇರೆ ಬೇರೆ ರೀತಿ ಕಾರ್ತಿಕ ಪೌರ್ಣಮಿ ಬೇರೆ ಬೇರೆ ರೀತಿ ಬರುತ್ತೆ. ಮುಂದೆ ಬೇರೆ ಬೇರೆ ಇಸ್ವಿಗಳಲ್ಲಿ ಬೇರೆ ಬೇರೆ ರೀತಿ ಕಾರ್ತಿಕ ಪೌರ್ಣಮಿ ಬರುತ್ತೆ ಬೇರೆ ಬೇರೆ ದಿನಗಳಲ್ಲಿ. ಕೆಲವು ಸಾರಿ ಇದೇ ದಿನವೇ ಇದೇ ವಾರನೇ ಕೂಡ ಬರುತ್ತೆ. ಯಾವ ವಾರ ಬರಲಿ ಪೌರ್ಣಮಿ ಕಾರ್ತಿಕ ಪೌರ್ಣಮಿ ಯಾವ ದಿನವೇ ಬರಲಿ, ಅದನ್ನು ಯಾವ ರೀತಿ ನಾವು ಉಪಯೋಗ ಮಾಡ್ಕೋಬೇಕು, ಯಾವ್ಯಾವ ವರ್ಷದಲ್ಲಿ ಯಾವುದೇ ವಾರ ಬರಲಿ ಯಾವುದೇ ತಾರೀಕು ಬರಲಿ. ಆದರೆ ಹಿಂದೂ ಧರ್ಮದ ಪ್ರಕಾರ ಅದು ಒಂದೇ ರೀತಿಯಲ್ಲಿ ಬರುತ್ತೆ. ಆದರೆ ಗೆಗೇರಿಯನ್ ಕ್ಯಾಲೆಂಡರ್ ಬರುತ್ತಲ್ಲ, ಇಂಗ್ಲೀಷ್ ಕ್ಯಾಲೆಂಡರ್, ನಿಮ್ಮದು ಗೆಗೇರಿಯನ್ ಇಂಗ್ಲೀಷ್ ಕ್ಯಾಲೆಂಡರ್ ನೀವು ಯೂಸ್ ಮಾಡ್ತೀರಲ್ಲ, ಹೊಸ ವರ್ಷ 1ನೇ ತಾರೀಕು ಜಾನ್ವರಿ ಅಂತ, ಅದು ಬಂದು ಗೆಗೇರಿಯನ್ ಇಂಗ್ಲೀಷ್ ಕ್ಯಾಲೆಂಡರ್ ಇದು ನೀವು ಯೂಸ್ ಮಾಡೋದು. ಆದರೆ ಹಿಂದೂ ಕ್ಯಾಲೆಂಡ್ರು ಬೇರೆ ಇರುತ್ತೆ. ಸನಾತನ ಸಂಸ್ಥೆಯವರು ಹಾಗೆ ಇನ್ನೂ ಬೇರೆ ಬೇರೆ ಸಂಸ್ಥೆಗಳವರು ಹಿಂದೂ ಧರ್ಮದ ಕ್ಯಾಲೆಂಡರ್ನ ಬಿಡುಗಡೆ ಮಾಡಿರ್ತಾರೆ. ಅದರಲ್ಲಿ ಬೇರೆ ಬೇರೆ ರೀತಿ ಪೌರ್ಣಮಿ, ಗ್ರಹಣ, ಇನ್ನೊಂದು ಮತ್ತೊಂದು ಈ ರೀತಿ ಎಲ್ಲ ಇರುತ್ತೆ. ಆದರೆ ಅದು ಪಕ್ಕಾ ಕರೆಕ್ಟಾಗಿ ನಕ್ಷತ್ರಗಳು ಗ್ರಹಗಳು ಇದನ್ನೆಲ್ಲ ನೋಡಿ ಮಾಡಿರ್ತಾರೆ ಯಾರೋ ಹಿಂದೂ ಧರ್ಮದಲ್ಲಿ. ಆದರೆ ಬೇರೆ ಬೇರೆ ಧರ್ಮದವರು ಈ ನೀವು ಯಾವ ಇಂಗ್ಲೀಷ್ ಕ್ಯಾಲೆಂಡರ್ಗಳೆಲ್ಲ ನಂಬ್ಕೊಳ್ತೀರಲ್ಲ ಅವು ವರ್ಕೌಟ್ ಆಗೋಲ್ಲ. ಅದೇನಿದ್ರು ವ್ಯಾವಹಾರಿಕವಾಗಿ ಜನವರಿಯಿಂದ ಹಿಡಿದು ಡಿಸೆಂಬರ್ವರೆಗೂ ನಾವು ತಿಂಗಳುಗಳು ತಾರೀಕುಗಳು ಬಳಸ್ಕೊತೀವಿ. ಯಾವುದು ವ್ಯಾವಹಾರಿಕವಾಗಿ. ವ್ಯಾವಹಾರಿಕ ಅಂದರೆ ಯಾವುದು, ನಾವು ಏನು ಕೆಲಸ ಕಾರ್ಯಗಳು ಆಫೀಸಲ್ಲಿ ಮಾಡ್ತೀವಿ, ಆಫೀಸುಗಳಲ್ಲಿ, ಅಥವಾ ವ್ಯಾವಹಾರಿಕವಾಗಿ ಒಂದು ಅಂಗಡಿ, ಹೋಟೆಲ್ಲು, ಒಂದು ಲಾರಿ, ಬಸ್ಸು, ಆಟೋ, ಹೀಗೆ ಬಾಡಿಗೆಗಳೆಲ್ಲ ಓಡಿಸ್ತೀವಿ, ಅಥವಾ ಇನ್ನೆಲ್ಲೋ ಕೆಲಸ ಮಾಡ್ತೀವಿ ಆಫೀಸುಗಳಲ್ಲೆಲ್ಲ. ಅದಕ್ಕೆ ನಾವು ಇಡೀ ಪ್ರಪಂಚದಲ್ಲಿ ಒಂದೇ ಇರಬೇಕಲ್ಲಪ್ಪ ಕ್ಯಾಲೆಂಡ್ರು. ಯಾಕಂದರೆ ನಾವು ಹಿಂದೂ ಧರ್ಮ ಅಂದ್ಬಿಟ್ಟು ನಾವು ಮಾಡ್ಕೊಳ್ತೀವಿ ಕ್ಯಾಲೆಂಡ್ರು, ಅದು ನಮಗಾಯಿತು ಹಿಂದೂ ಧರ್ಮದವ್ರಿಗೆ. ಆದರೆ ಕ್ರಿಶ್ಚಿಯನ್ರು ಏನು ಮಾಡೋದು, ಅವ್ರಿಗೆ ಅವರು ಮಾಡ್ಕೊಳ್ತಾರೆ. ಮುಸ್ಲಿಮ್ರು ಏನು ಮಾಡೋದು, ಮುಸ್ಲಿಮ್ರು, ಇಸ್ಲಾಮಿಕ್ನವರು, ಮಹಮ್ಮದಿಯರು ಅವ್ರ ಕ್ಯಾಲೆಂಡರ್ ಮಾಡ್ಕೊಳ್ತಾರೆ. ಹಾಗೆ ಇನ್ನು ರಷ್ಯಾನವರು, ಪಾರ್ಷಿಯಾ, ಶಿಂಟೋನಿಸಮು, ಕಾನ್ಫ್ಯೂಷಿಯಸ್ಸು, ಬೌದ್ಧರು, ಜೈನರು, ಹೀಗೆ ಅವರವರು ಕ್ಯಾಲೆಂಡರ್ಗಳು ಮಾಡ್ಕೊಬಿಟ್ರೆ ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ದೇಶಗಳಲ್ಲಿ ವಾಸ ಮಾಡ್ತಾರೆ. ಅಲ್ಲಿ ಹಗಲಿದ್ದರೆ ಕೆಲವರಿಗೆ ನಮಗೆ ರಾತ್ರಿ ಇರುತ್ತೆ. ಇನ್ನೂ ಕೆಲವು ಕಡೆ 12 ಅವರ್ ಡಿಫ್ರೆಂಟ್ ಇರುತ್ತೆ, 11 ಅವರ್. ಇವಾಗ ಉದಾಹರಣೆಗೆ ಇಲ್ಲಿ ಬೆಳಗ್ಗೆ 9 ಗಂಟೆ ಅಂತ ಇಟ್ಕೊಳ್ಳಿ ಬೆಳಗ್ಗೆ ನಿಮಗೆ. ಅದೇ ಬೇರೆ ದೇಶದವ್ರಿಗೆ ಅಲ್ಲಿ ರಾತ್ರಿ 12 ಗಂಟೆ ಆಗಿರುತ್ತೆ ಬೇರೆಯವ್ರಿಗೆ. ಒಂದು ವೇಳೆ ಅವ್ರಿಗೆ ರಾತ್ರಿ 11 ಗಂಟೆ ರಾತ್ರಿ ಆಗಿದರೆ ನಮಗೆ ಬೆಳಗ್ಗೆ 5 ಗಂಟೆ ರಾತ್ರಿನೋ ಏನೋ ಆಗಿರುತ್ತೆ, ಬೆಳಗ್ಗೆ ಮುಂಜಾನೆ ಇರುತ್ತೆ 5 ಗಂಟೆ. ಈ ರೀತಿ ಬೇರೆ ಬೇರೆ ಇರ್ತದೆ. ಅದಕ್ಕೆ ಕ್ಯಾಲೆಂಡರುಗಳು ಎಲ್ಲ ದೇಶದವ್ರಿಗೂ ಒಂದೇ ಕ್ಯಾಲೆಂಡ್ರು ಬಳಸೋಕ್ಕಾಗಲ್ಲ. ಅದು ಹಿಂದೂ ಧರ್ಮ ಇರಲಿ, ಕ್ರೈಸ್ತ ಧರ್ಮ ಇರಲಿ, ಜೈನ ಧರ್ಮ ಇರಲಿ, ಯಾವುದೇ ಧರ್ಮ ಇರಲಿ, ಅವ್ರ ಕ್ಯಾಲೆಂಡ್ರನ್ನ ಎಲ್ಲರಿಗೂ ಒಂದೇ ಅಂತ ಬಳಸೋಕ್ಕಾಗಲ್ಲ. ಒಂದೇ ಟೈಮು ಕೂಡ ಬಳಸೋಕ್ಕಾಗಲ್ಲ. ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೆಳಗ್ಗೆ ಸೂರ್ಯೋದಯ ಆಗುತ್ತೆ. ಹಾಗಂತ ಸೂರ್ಯ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡಲ್ಲ. ಸೂರ್ಯ ಭಗವಾನ ಇದ್ದ ಕಡೆನೇ ಇರ್ತಾನೆ, ಆದರೆ ತನ್ನನ್ನು ತಾನು ಸುತ್ತಾ ಇರ್ತಾನೆ. ಆದರೆ ಸೂರ್ಯ ಭಗವಾನನ ಸುತ್ತಲೂ ಗ್ರಹಗಳು ಸುತ್ತಾ ಇರುತ್ತೆ. ಸೂರ್ಯ ಭಗವಾನನ ಸುತ್ತಲೂ ಗ್ರಹಗಳು ಸುತ್ತಾ ಇರ್ತವೆ. ಅದರಲ್ಲಿ ಬುಧ ಗ್ರಹ, ಶುಕ್ರ ಗ್ರಹ, ಚಂದ್ರ ಬಂದು ಉಪಗ್ರಹ, ಹಾಗೆ ಭೂಮಿ, ಹಾಗೆ ಮಂಗಳ, ಹಾಗೆ ಗುರು, ಶನಿ, ರಾಹು, ಕೇತು ಅಂತೀವಲ್ಲ, ನೆಪ್ಚೂನ್, ಪ್ಲೂಟೋ, ಯುರೇನಸ್, ಹೀಗೆ
ಮಂಗಳ ಇವೆಲ್ಲ ಆಯ್ತಲ್ಲ, ಹಾಗೆ ಶುಕ್ರ, ಶನಿ, ಗುರು ಇವೆಲ್ಲ ಗೊತ್ತಾಯ್ತಲ್ಲ ಗ್ರಹಗಳು. ಕೆಲವು ಗ್ರಹಗಳು ಸೂರ್ಯನ ಸುತ್ತಲೂ ಬೇಗನೆ ಸುತ್ತವೆ, ಕೆಲವು ಗ್ರಹಗಳು ನಿಧಾನಕ್ಕೆ ಸುತ್ತವೆ. ಈಗ ನಮ್ಮ ಭೂಮಿ ಸೂರ್ಯನ ಸುತ್ತಲೂ ಸುತ್ತಬೇಕಾದ್ರೆ 365 ದಿನ ತಗೊಳುತ್ತೆ. 365 ದಿನ ಗೊತ್ತಾಯ್ತಲ್ಲ. ಹಾಗೆ ಬೇರೆ ಬೇರೆ ಗ್ರಹಗಳು ಬೇರೆ ಬೇರೆ ರೀತಿ. ಈಗ ಬುಧ ಗ್ರಹ ನೋಡ್ರಿ, ಬಹಳ ಫಾಸ್ಟಾಗಿ ಸುತ್ತಾನೆ. ಬುಧ ಗ್ರಹ ಕೇವಲ 42 ದಿನಕ್ಕೇನೋ ಸೂರ್ಯನ ಸುತ್ತಲೂ ಸುತ್ತಾಕ್ಬಿಡ್ತಾನೆ, ಕೇವಲ 1.5 ತಿಂಗಳು 2 ತಿಂಗಳಿಗೆ. ಯಾರು? ಬುಧ. ಬುಧನಿಗೆ ಸೂರ್ಯನ ಸುತ್ತಲೂ ಸುತ್ತೋಕ್ಕೆ ಬಹಳ ಕಡಿಮೆ ಟೈಮ್ ತಗೊಳ್ತಾನೆ ಬುಧ. ಆದರೆ ನಾವು ಭೂಮಿ 365 ದಿನ ತಗೊಳ್ತೀವಿ. ಹಾಗೆ ಚಂದ್ರ ನಮ್ಮ ಭೂಮಿ ಸುತ್ತಲೂ ಸುತ್ತೋಕ್ಕೆ 28 ದಿನ ತಗೊಳ್ತಾನೆ, ನಮ್ಮ ಭೂಮಿ ಸುತ್ತಲೂ ಸುತ್ತೋಕ್ಕೆ ಚಂದ್ರ. ಹೀಗೆ ಒಂದೊಂದು ಗ್ರಹ ಒಂದೊಂದು ರೀತಿಯಲ್ಲಿ ಸುತ್ತೋದ್ರಿಂದ ಕೆಲವು ಗ್ರಹಗಳು ಬೇಗನೆ ಸುತ್ತವೆ, ಕೆಲವು ಗ್ರಹಗಳು ಲೇಟಾಗಿ ಸುತ್ತವೆ. ಹಾಗೆ ಮಾಡೋದರಿಂದ ಆ ಭೂಮಿ ಸೂರ್ಯನ ಸುತ್ತಲೂ ಸುತ್ತಾನೆ, ಆದರೆ ಸೂರ್ಯನ ಬೆಳಕು ಭೂಮಿ ಮೇಲೆ ಬೀಳ್ತಾ ಇರುತ್ತೆ. ಇದೇನಾಗುತ್ತೆ, ಒಂದೊಂದು ದೇಶದಲ್ಲಿ ಒಂದೊಂದು ಟೈಮಲ್ಲಿ ಸೂರ್ಯನ ಬೆಳಕು ಕಾಣಿಸುತ್ತೆ. ಒಂದೊಂದು ದೇಶದಲ್ಲಿ ಒಂದೊಂದು ಟೈಮಲ್ಲೇ ಸೂರ್ಯನ ಬೆಳಕು ಕಾಣಿಸುತ್ತೆ. ಬೆಳಗ್ಗೆ ಸೂರ್ಯ ಉದಯ ಆಗುತ್ತೆ. ಹಾಗೆ ಸೂರ್ಯ ಅಸ್ತ ಆಗೋದು ಸಂಜೆ. ಒಂದೊಂದು ದೇಶದಲ್ಲಿ ಒಂದೊಂದು ಟೈಮಲ್ಲೇ ಸೂರ್ಯ ಅಸ್ತ ಆಗುತ್ತೆ, ಒಂದೊಂದು ದೇಶದಲ್ಲಿ ಒಂದೊಂದು ಟೈಮಲ್ಲೇ ಸೂರ್ಯ ಅಸ್ತ ಆಗುತ್ತೆ. ಅಂದರೆ ಸೂರ್ಯ ಭಗವಾನ ಕಾಣೋದಿಲ್ಲ, ಕತ್ತಲಾಗುತ್ತೆ. ಒಂದೊಂದು ದೇಶದಲ್ಲೂ ಒಂದೊಂದು ಟೈಮ್ ಇರುತ್ತೆ. ಈ ಕಾರಣಕ್ಕಾಗಿ ಕ್ಯಾಲೆಂಡರ್ಗಳು ಬೇರೆ ಬೇರೆ ಧರ್ಮದವರು ಅವ್ರಿಗೆ ತಕ್ಕಂಗೆ ಅವರು ಸಿದ್ಧ ಮಾಡಿಕೊಂಡ್ರು, ಗೊತ್ತಾಯ್ತಲ್ಲ. ಆದರೆ ಅವ್ರವ್ರ ದೇಶದಲ್ಲಿ ಅವರು ಹೊಸ ವರ್ಷ ಮಾಡಿಕೊಳ್ಬೇಕು. ಅದು ಬಿಟ್ಟು ಇವತ್ತು ಎಲ್ಲ ದೇಶಗಳವರು ಹೊಸ ವರ್ಷವನ್ನು ಜನವರಿ 1 ಅಂತ ಆಚರಣೆ ಮಾಡ್ತಾರೆ. ನಿಜವಾಗಲೂ ಹೊಸ ವರ್ಷ 1 ಯಾವಾಗ? ಕ್ರಿಶ್ಚಿಯನ್ರು, ಇಂಗ್ಲೆಂಡ್ನವರು, ಲಂಡನ್ನವರು, ಅಮೇರಿಕವರು, ಮತ್ತೊಬ್ಬರು ಕ್ರಿಶ್ಚಿಯನ್ರು ನಮ್ಮ ದೇಶದಲ್ಲಿ ಬಂದು ಇಂಗ್ಲೀಷೆಲ್ಲ ಇಲ್ಲೇ ಬಿಟ್ಟು ಹೋದರು. ಇಂಗ್ಲೀಷು ಅವ್ರದ್ದು ಏನೇನೋ ಸಂಸ್ಕೃತಿ ಇಲ್ಲಿ ಬಿಟ್ಟೋದ್ರು. ತಿನ್ನೋದು, ಕುಡಿಯೋದು, ಬಟ್ಟೆ ಹಾಕ್ಕೊಳ್ಳೋದು, ಮಾತಾಡೋದು ಎಲ್ಲ ಸೇರಿಸಿ ಆಚರಣೆಗಳೆಲ್ಲ ಬಿಟ್ಟೋದ್ರು. ಜೊತೆಗೆ ಹಿಂದೂ ಧರ್ಮವನ್ನು ಕನ್ವರ್ಟ್ ಮಾಡಿದ್ರು ಕ್ರಿಶ್ಚಿಯನ್ ಧರ್ಮಕ್ಕೆ. ಅದಿನ್ನೂ ನಿಂತಿಲ್ಲ. ಹಿಂದೆ ಅವ್ರು ಬಂದು ಕ್ರೈಸ್ತ ಧರ್ಮಕ್ಕೆ ಕನ್ವರ್ಟ್ ಆಗಿ ಅಂತ ಮಾಡಿದ್ರು, ಅದಿನ್ನೂ ನಿಂತಿಲ್ಲ, ಆಗ್ತಾನೇ ಇದೆ. ಇರಲಿ, ಅವ್ರವ್ರ ಇಷ್ಟ, ಅವರವರು ದೇವರು, ಅವರವರು ಇಷ್ಟ, ಅವರವ್ರ ಆಚರಣೆ, ಎಲ್ಲರಿಗೂ ಹಕ್ಕಿದೆ ಅಂತ ಕಾನೂನು ಹೇಳುತ್ತೆ. ಓಕೆನಾ? ಹಾಗಂತ ಇಲ್ಲಿ ಬಲಾತ್ಕಾರವಾಗಿ ಧರ್ಮ ಪ್ರಚಾರ ಮಾಡೋದು, ಮತಾಂತರ ಮಾಡೋದು ಇದೆಲ್ಲ ಮಾಡೋಂಗಿಲ್ಲ. ಯಾವುದೇ ಧರ್ಮದವರು ಬಲಾತ್ಕಾರವಾಗಿ ಮಾಡೋಂಗಿಲ್ಲ, ಅದು ಯಾವ ಧರ್ಮ ಆದರೂ ಆಗಲಿ. ಸರಿನಾ? ಇನ್ನು ಅವ್ರವ್ರ ಇಷ್ಟ, ಅವ್ರವ್ರ ಧರ್ಮ, ಅವ್ರವ್ರ ದೇವರು, ಅವ್ರವ್ರ ಗುರುಗಳು. ಓಕೆನಾ? ಇರಲಿ, ಅದ್ರ ಬಗ್ಗೆ ಅವ್ರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರುತ್ತೆ, ಅವ್ರವ್ರ ಇಷ್ಟ. ಓಕೆ. ಆದರೆ ಕ್ಯಾಲೆಂಡರ್ ಈಗ ಕ್ರಿಶ್ಚಿಯನ್ರವ್ರು ಮಾಡಿದ್ದಾರೆ, ಬೇರೆ ದೇಶದವರು ಅಂತ ನಾವು ಹೇಳ್ತೀವಿ, ಗೆಗೇರಿಯನ್ ಕ್ಯಾಲೆಂಡ್ರು. ಆದರೆ ಅವರಲ್ಲೇ ಗೊಂದಲ ಇದೆ. ಉದಾಹರಣೆಗೆ ಕ್ರಿಸ್ತ ಹುಟ್ಟಿದ್ದು ಡಿಸೆಂಬರಲ್ಲಿ 25ನೇ ತಾರೀಕು ಅಂತ ಕೆಲವರು ಹೇಳ್ತಾರೆ. ಅದಕ್ಕೆ ಡಿಸೆಂಬರ್ 25 ಕ್ರಿಸ್ಮಸ್ ಮಾಡ್ತಾರೆ. ಇಲ್ಲ ಆವಾಗಲ್ಲ, ಜಾನ್ವರಿ 1ಗೆ ಹುಟ್ಟಿದ್ದು ಕ್ರಿಸ್ತ ಅಂತ ಇನ್ನು ಕೆಲವರು ವಾದ ಮಾಡ್ತಾರೆ. ಇಲ್ಲ ಜನವರಿ 1 ಅಲ್ಲ, ಜಾನ್ವರಿ 8ನೇ ತಾರೀಕು ಅಂದ್ಬಿಟ್ಟು ಆ ಟೈಮಲ್ಲಿ ಕೆಲವರು ಆಚರಣೆ ಮಾಡ್ತಾರೆ. ಹೀಗೆ ಕ್ರೈಸ್ತರಲ್ಲೇ ಕ್ರಿಸ್ಮಸ್ ಹಬ್ಬನ 25ಕ್ಕೆ ಎಲ್ಲರೂ ಆಚರಣೆ ಮಾಡಲ್ಲ, ಬೇರೆ ಬೇರೆ ಟೈಮ್ ಮಾಡ್ತಾರೆ. ಅದೇ ರೀತಿ ಹಿಂದೂಗಳು ಉಗಾದಿ ಹಬ್ಬನ ಬೇರೆ ಬೇರೆ ಟೈಮಲ್ಲಿ ಕೂಡ ಆಚರಣೆ ಮಾಡ್ತಾರೆ. ದೀಪಾವಳಿ ಹಬ್ಬನೂ ಬೇರೆ ಬೇರೆ ಟೈಮ್ ಆಚರಣೆ ಮಾಡ್ತಾರೆ, ನೀವು ನೋಡಿರ್ಬೋದು. ಹಾಗೆ ದಸರಾಗಳು ಅಷ್ಟೇ ಬೇರೆ ಬೇರೆ ಥರ ಆಚರಣೆ ಮಾಡ್ತಾರೆ, ಒಂದೇ ರೀತಿಯಲ್ಲಿ ಆಚರಣೆ ಮಾಡಲ್ಲ. ಹಿಂದೂಗಳು ಅಷ್ಟೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ, ಗೊತ್ತಾಯ್ತಲ್ಲ. ಇದು ಒಂದು. ಹಾಗೆ ಈ ಜಗತ್ತಿನಲ್ಲಿ ಎಲ್ಲ ಧರ್ಮಗಳಿರುತ್ತೆ. ಹಾಗಂತ ಎಲ್ಲರೂ ಕೆಟ್ಟವರಲ್ಲ, ಹಾಗಂತ ಎಲ್ಲರೂ ಒಳ್ಳೆಯವರಲ್ಲ, ಹಾಗಂತ ಎಲ್ಲರೂ ಮಾಂಸಾಹಾರಿಗಳಲ್ಲ, ಎಲ್ಲರೂ ಸಸ್ಯಾಹಾರಿಗಳಲ್ಲ. ಇವತ್ತು ಬೇರೆ ಬೇರೆ ದೇಶದಲ್ಲಿ ಕ್ರಿಶ್ಚಿಯನ್ರು ಇರ್ಬೋದು, ಮುಸ್ಲಿಮ್ರು ಇರ್ಬೋದು, ಆಯಾ ದೇಶಗಳಲ್ಲಿ
ಎಷ್ಟೋ ಮಂದಿ ಪ್ಯೂರ್ ವೆಜಿಟೇರಿಯನ್ ಇದ್ದಾರೆ. ಮುಸ್ಲಿಮ್ರು ಪ್ಯೂರ್ ವೆಜಿಟೇರಿಯನ್ ಇದ್ದಾರೆ. ಎಷ್ಟೋ ಕ್ರಿಶ್ಚಿಯನ್ರು ಪ್ಯೂರ್ ವೆಜಿಟೇರಿಯನ್ ಇದ್ದಾರೆ. ಹಾಗೆ ಹೇಳಲಿಕ್ಕೆ ಬರಲ್ಲ. ಅದಕ್ಕೆ ಇಲ್ಲಿ ಕ್ಯಾಲೆಂಡರ್ಗಳಿರ್ಬೋದು, ಸಂಸ್ಕೃತಿ ಧರ್ಮಾಚರಣೆಗಳಿರ್ಬೋದು, ತಿನ್ನೋದು ಕುಡಿಯೋದು ಇರ್ಬೋದು, ಎಲ್ಲ ದೇಶದಲ್ಲೂ ಒಂದೇ ರೀತಿ ಆಹಾರ ಸಿಗಲ್ಲ. ಈಗ ನಮ್ಮ ಕರ್ನಾಟಕದಲ್ಲಿ ರಾಗಿ ಮುದ್ದೆ ಸಿಗುತ್ತೆ, ರಾಗಿ ಬೆಳಿತೀವಿ. ಹಾಗೆ ಅಕ್ಕಪಕ್ಕ ರಾಜ್ಯಗಳಲ್ಲಿ ಸ್ವಲ್ಪ ರಾಗಿ ಬೆಳೀತಾರೆ ಅಷ್ಟೇ, ಹೆಚ್ಚಾಗಿ ಬೆಳೆಯಲ್ಲ. ಇನ್ನು ರಾಜಸ್ಥಾನ, ಪಾಕಿಸ್ತಾನ, ಸಿಂಧ್ ಪ್ರಾಂತ್ಯಗಳಲ್ಲಿ ಹೆಚ್ಚಾಗಿ ಗೋಧಿ ಬೆಳೀತಾರೆ. ಪಂಜಾಬ್ನಲ್ಲೆಲ್ಲ ಹೆಚ್ಚಾಗಿ ಗೋಧಿ ಬೆಳೀತಾರೆ ಅಲ್ವಾ. ನಾವು ಬೆಳಿತೀವಿ ಹೆಚ್ಚಾಗಿ ಗೋಧಿ, ಕರ್ನಾಟಕದಲ್ಲಿ ಇಲ್ಲ, ರಾಗಿ ಬೆಳಿತೀವಿ. ಹಾಗೆ ತರಕಾರಿಗಳು ಅಷ್ಟೇ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರೀತಿಯ ತರಕಾರಿಗಳು ಬೆಳೀತಾರೆ. ಕಾರಣ ಆಯಾ ಜಿಲ್ಲೆಗಳಲ್ಲಿ ನದಿಗಳಿರುತ್ತೆ, ಅಲ್ಲಿ ನೀರಿನ ವ್ಯವಸ್ಥೆ ಇರುತ್ತೆ. ಇನ್ನು ಕೆಲವು ಕಡೆ ಬೋರ್ವೆಲ್ಗಳು ಹಾಕಿರ್ತಾರೆ, ಅಲ್ಲಿ ನೀರು ಸರಿಯಾಗಿ ವ್ಯವಸ್ಥೆ ಇರೋಲ್ಲ. ಇನ್ನು ಕೆಲವು ಕಡೆ ತುಂಬ ಬಿಸಿಲಿರುತ್ತೆ. ಇನ್ನು ಕೆಲವು ಕಡೆ ಹಿಮಾಲಯ ಪರ್ವತ, ನಾರ್ತ್ ಇಂಡಿಯಾಗೆ ಹೋಗ್ಬಿಟ್ರೆ, ಡೆಲ್ಲಿಯಿಂದ ಆ ಕಡೆ ಹೋಗ್ಬಿಟ್ರೆ ಉತ್ತರ ಪ್ರದೇಶ, ವಾರಣಾಸಿ, ಕಾಶಿ, ಕಾಶ್ಮೀರ ಅಂಥ ಕಡೆ ಹೋಗ್ಬಿಟ್ರೆ ಹಿಮ ಪರ್ವತಗಳಿರುತ್ತೆ, ಮಂಜು ಬೀಳುತ್ತೆ. ನೇಪಾಳ, ಟಿಬೆಟ್ ಎಲ್ಲ ಅಲ್ಲಿ ಬೇರೆ ಇರುತ್ತೆ. ಆಪಲ್ಲು ಅದು ಇದು ಅಲ್ಲಿ ಬೆಳೀತಾರೆ. ಆಪಲ್ಲು, ಆರೆಂಜು, ಎತ್ತರವಾದ ಪ್ರದೇಶಗಳು, ಎತ್ತರವಾದ ಬೆಟ್ಟಗಳು, ಪರ್ವತಗಳಲ್ಲಿ ಆಪಲ್ಲು, ಆರೆಂಜು, ಮೋಸಂಬಿ ಇಂಥವೆಲ್ಲ ಅಲ್ಲಿ ಬೆಳೀತಾರೆ. ಹಾಗೆ ಚೈನಾದವ್ರು ನೋಡಿ, ಚೈನಾದವರು ಜಿರಳೆ ತಿಂತಾರೆ, ಕಪ್ಪೆ ತಿಂತಾರೆ, ನಾಯಿ ತಿಂತಾರೆ, ಕುದುರೆ ತಿಂತಾರೆ, ಕತ್ತೆ ತಿಂತಾರೆ, ಕೋತಿ ತಿಂತಾರೆ, ಸರ್ಪಗಳು ಬಿಡಲ್ಲ, ಅವು ತಿಂತಾರೆ. ಹೀಗೆ ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯಲ್ಲಿ ಒಂದೊಂದು ರೀತಿ ಇವೆಲ್ಲ ತಿಂತಾರೆ ತಿನಿಸುಗಳು ಅಲ್ವಾ. ಅದು ಅವ್ರವ್ರ ಇಷ್ಟ. ಆದರೆ ಯಾರು ಏನೇ ತಿನ್ನಲಿ, ಯಾರು ಹೇಗೆ ಇರಲಿ, ಎಲ್ಲರಿಗೂ ಸೂರ್ಯೋದಯ ಒಂದೇ ಸಾರಿ ಆಗೋಲ್ಲ, ಸೂರ್ಯಾಸ್ತ ಒಂದೇ ಥರ ಆಗೋಲ್ಲ, ಎಲ್ಲ ಡಿಫ್ರೆಂಟ್ ಇರುತ್ತೆ. ಹಾಗೆ ಭಾರತದಲ್ಲಿ ಪೌರ್ಣಮಿಗಳು, ಸೂರ್ಯೋದಯ, ಸೂರ್ಯಾಸ್ತ ಇದೆಲ್ಲ ಆಗುತ್ತೆ. ಆದರೆ ಭಾರತ ದೇಶ ಒಂದು ಒಳ್ಳೆಯ ಸ್ಥಾನದಲ್ಲಿದೆ, ರೇಖಾಂಶ ಒಂದು ಒಳ್ಳೆಯ ಜಾಗದಲ್ಲಿ ನಮ್ಮ ದೇಶ ಇದೆ. ಒಳ್ಳೆಯ ಜಾಗದಲ್ಲಿ ಅಂದರೆ ವಾಸ್ತು ಅಂತಿರಲ್ಲ ನೀವು, ಒಳ್ಳೆಯ ವಾಸ್ತುನಲ್ಲಿ ನಮ್ಮ ದೇಶ ಇದೆ. ಅದಕ್ಕಿಲ್ಲಿ ಸಾಂಬಾರು ಪದಾರ್ಥಗಳು ಬೆಳಿತೀವಿ. ಏನೇನು? ಚಕ್ಕೆ, ಲವಂಗ, ಗೋಡಂಬಿ, ದ್ರಾಕ್ಷಿ, ಆಮೇಲೆ ಗಸಗಸೆ, ಏಲಕ್ಕಿ, ಕಾಫಿ, ಟೀ ಇವೆಲ್ಲ ಹೆಚ್ಚಾಗಿ ನಮ್ಮ ದೇಶದಲ್ಲಿ ಬೆಳಿತೀವಿ, ಎಲ್ಲ ದೇಶಗಳಿಗಿಂತ ಪ್ರಪಂಚದಲ್ಲಿ. ಅದಕ್ಕೆ ಬೇರೆ ದೇಶದವರು ಕಷ್ಟಪಟ್ಟು ನಮ್ಮ ದೇಶಕ್ಕೆ ಸಮುದ್ರ ಮಾರ್ಗದಲ್ಲಿ ದಾರಿ ಹುಡ್ಕೊಂಡು, ಮಾರ್ಗಗಳನ್ನ ಇಟ್ಕೊಂಡು, ಎಷ್ಟೋ ಯುದ್ಧಗಳು ಮಾಡಿ ಅವರವರೇ ಕಿತ್ತಾಡಿಕೊಂಡು ನಮ್ಮ ದೇಶಕ್ಕೆ ಎಂಟ್ರಿ ಆಗಿ, ನಮ್ಮ ದೇಶದಲ್ಲಿ ವ್ಯಾಪಾರ ಶುರು ಮಾಡಿ, ಸ್ವಲ್ಪ ಜಾಗ ಕೊಡಿ ಸ್ವಾಮಿ, ವ್ಯಾಪಾರ ಮಾಡ್ಕೊಳ್ತೀವಿ, ಸ್ವಲ್ಪ ಜಾಗ ಕೊಡಿ ಸ್ವಾಮಿ ಅಂತ ಬಂದರು. ನಾವೇನೋ ಪಾಪ ಅಂದ್ಬಿಟ್ಟು ಈ ಕೇರಳನಲ್ಲಿ ತಿರುವಂಕೂರು ಅವರಿದ್ದರು ರಾಜರುಗಳು, ಅವರೆಲ್ಲ ಸ್ವಲ್ಪ ಜಾಗ ಕೊಟ್ಟರು. ಆಮೇಲೆ ಬರ್ತಾ ನಮ್ಮಲ್ಲೇ ತಂದಿಟ್ಬಿಟ್ರು, ಒಬ್ರಿಗೊಬ್ರು ತಂದಿಟ್ಬಿಟ್ಟು ಜಗಳಗಳು ಮಾಡಿಸ್ಬಿಟ್ಟು, ಯುದ್ಧಗಳು ಮಾಡಿಸ್ಬಿಟ್ಟು, ಲಾಸ್ಟಿಗೆ ಅವ್ರ ಸೀಟ್ ಮೇಲೆ ಕೂತ್ಕೊಬಿಟ್ರು. ಲಾಸ್ಟಿಗೆ ಒಂದೊಂದು ದೇಶ, ಒಂದೊಂದು ರಾಜ್ಯ ಇಡೀ ನಮ್ಮ ದೇಶನ ಕಬ್ಜಾ ಮಾಡಿಬಿಟ್ರು. ಅವ್ರ ಕಂಟ್ರೋಲ್ ತೊಗೊಬಿಟ್ರು ನಮ್ಮ ದೇಶನ. ಲಾಸ್ಟಿಗೆ ನಮ್ಮ ದೇಶದವರೆಲ್ಲ ಅವ್ರು ಗುಲಾಮರಾಗ್ಬಿಟ್ರು. ಆ ಪರಿಸ್ಥಿತಿ ಬಂತು. ಅದೇ ರೀತಿ ಯಾರ್ಯಾರೋ ಬೇರೆ ಬೇರೆ ದೇಶದವರು ನಮ್ಮ ದೇಶನ ಆಳಿದ್ರು. ಫ್ರೆಂಚರು ಬಂದರು, ಅವರು ಆಳಿದ್ರು. ಡಚ್ಚರು ಬಂದರು, ಅವರು ಆಳಿದ್ರು. ಪೋರ್ಚುಗೀಸರು ಬಂದರು, ಅವರು ಆಳಿದ್ರು. ಯುರೋಪಿಯನರೆಲ್ಲ ಬಂದು ಆಳಿದ್ರು. ಮುಸ್ಲಿಮ್ರು, ಕ್ರಿಶ್ಚಿಯನ್ರು, ಇನ್ನೊಬ್ಬರು ಮತ್ತೊಬ್ಬರು ಎಲ್ಲ ಬಂದು ನಮ್ಮ ದೇಶನ ಕಬ್ಜಾ ಮಾಡಿಬಿಟ್ರು. ಆಳಿ ಹಿಂಸೆ ಕೊಟ್ಟು ನಾಶ ಮಾಡಿಬಿಟ್ರು. ಇಲ್ಲಿನ ಸಂಸ್ಕೃತಿ, ದೇವಸ್ಥಾನಗಳು, ಪುಸ್ತಕಗಳು, ಇಲ್ಲಿನ ಹೆಣ್ಮಕ್ಳ ಮೇಲೆ, ಗಂಡಸರ ಮೇಲೆ, ಹೆಂಗಸ್ರ ಮೇಲೆ ಎಲ್ಲ ದೌರ್ಜನ್ಯ ಮಾಡಿಬಿಟ್ರು. ಬಿಡ್ರಿ, ಎಲ್ಲ ನಾಶ ಮಾಡಿಬಿಟ್ರು, ಏನೂ ಬಿಟ್ಟಿಲ್ಲ. ಇವತ್ತು ಇಲ್ಲಿರೋರೇ, ಇಲ್ಲಿ ಹಿಂದೂ ಧರ್ಮದಲ್ಲಿ ಹುಟ್ಟಿದವರೇ ಅವ್ರಿಗಿಂತ ಹೆಚ್ಚಾಗಿ ನಾಶ ಮಾಡಿದ್ದಾರೆ. ಹಿಂದೂ ಧರ್ಮದಲ್ಲಿ ಇರೋರೇ ಇವತ್ತು ತಮ್ಮ ಸ್ವಾರ್ಥಕ್ಕಾಗಿ ಬೇಳೆ ಬಯಸ್ಕೊಳ್ಳಿಕ್ಕೆ ಏನು ಬೇಕಾದ್ರೂ ಮಾಡ್ತಾರೆ. ಇಲ್ಲಿನ ಸಂಸ್ಕೃತಿ ಬೇಕಾಗಿಲ್ಲ, ಧರ್ಮ ಬೇಕಾಗಿಲ್ಲ, ಇಂಥವ್ನ ಕಟ್ಕೊಂಡು ಏನು ಮಾಡ್ತೀರಾ? ಅದಕ್ಕೆ ಇಲ್ಲಿ ಯಾವುದೂ ಕರೆಕ್ಟಾಗಿಲ್ಲ. ಸೂರ್ಯ ಅಸ್ತ ಆಗೋದು ಎಲ್ಲಿ ಕರೆಕ್ಟಾಗಿಲ್ಲ, ಸೂರ್ಯೋದಯ ಆಗೋದು ಎಲ್ಲೂ ಕರೆಕ್ಟಾಗಿಲ್ಲ, ಕ್ಯಾಲೆಂಡರ್ಗಳು ಕರೆಕ್ಟಾಗಿಲ್ಲ, ಧರ್ಮಾಚರಣೆಗಳು, ತಿನ್ನೋದು, ಎಲ್ಲ ಕುಡಿಯೋದು ಕರೆಕ್ಟಾಗಿಲ್ಲ, ಎಲ್ಲ ಕಡೆ ಡಿಫ್ರೆಂಟು. ವರ್ಷಾಚರಣೆ ಮಾತ್ರ ಜನವರಿ 1 ಎಲ್ಲ ಆಚರಣೆ ಮಾಡ್ತಾರೆ, ಅದರಲ್ಲೂ ಬೇರೆ ಬೇರೆ ಧರ್ಮದವರು. ಹಂಗಾಗ್ಬಿಟ್ಟು ಇವತ್ತು ಇಡೀ ಜಗತ್ತಿನಲ್ಲಿ ಹೆಂಗಪ್ಪ ಬದುಕೋದು ದೇವರೇ ಅಂತ ಜನ ಗೊಂದಲದಲ್ಲಿದ್ದಾರೆ. ಗೊಂದಲ ತಲೆ ಕೆಟ್ಟೋಗಿದೆ ಎಲ್ಲರಿಗೂ.
ಯಾವುದು ಸರಿ ಯಾವುದು ತಪ್ಪು. ಅದರಲ್ಲೂ ಯೂಟ್ಯೂಬ್ಗಳಲ್ಲೂ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಗುರುಗಳು ಅಪ್ಪ ಯಾವನೋ ಬಂದು ಕೂತ್ಕೊಬಿಟ್ಟಿರ್ತಾನೆ, ಏನೇನೋ ಹೇಳ್ತಿರ್ತಾನೆ ಕತೆ. ಬರೀ ಭ್ರಮೆ ಲೋಕದ ಸೃಷ್ಟಿ ಮಾಡಿರ್ತಾರೆ. ಇಲ್ಲಿ ಯಾರಿಗೂ ಒರಿಜಿನಾಲಿಟಿ ಬೇಕಾಗಿಲ್ಲ. ಇನ್ನೊಬ್ಬರನ್ನ ತಿದ್ದಬೇಕು, ಇನ್ನೊಬ್ಬರಿಗೆ ಒಳ್ಳೇದು ಮಾಡಬೇಕಂತ ಆಲೋಚನೆ ಇಲ್ಲ. ಯಾರೋ ಒಬ್ಬರೋ ಇಬ್ಬರು ಒಳ್ಳೆ ಗುರುಗಳಿದ್ದಾರೆ ಪಾಪ. ಅವ್ರೇನು ಮಾಡೋಕ್ಕಾಗುತ್ತೆ, ಒಳ್ಳೆಯವರು ಒಬ್ಬರೋ ಇಬ್ಬರು ಇರೋರು. ಇಲ್ಲೆಲ್ಲ ಅವರೇ. ಯಾವ ಫೀಲ್ಡನ್ನು ನೋಡ್ರಿ, ಯಾವ ಸರ್ಕಲಲ್ಲ ನೋಡ್ರಿ, ಯಾವ ಟೀಮನ್ನು ನೋಡ್ರಿ, ಎಲ್ಲರೂ ಅವರೇ. ಯಾರೋ ಒಬ್ಬರೋ ಇಬ್ಬರು ಒಳ್ಳೆಯವ್ರು. ಈ ಒಳ್ಳೆಯವರು ಕೆಟ್ಟವ್ರ ಮಧ್ಯೆ ಸಿಗಾಕೊಂಡು ನರಳ್ತಾ ಇದ್ದಾರೆ ಎಲ್ಲ ಕಡೆ ವಿಲವಿಲ ಅಂತ ಅಲ್ವಾ. ಅದಕ್ಕೆ ನಿಮ್ಮ ಬುದ್ಧಿ ನಿಮಗಿರಲಿ. ಓಕೆ ಅವರೇ, ಜಗತ್ತು ವಿಭಿನ್ನ ರುಚಿ. ಇವತ್ತು ಚೈತ್ರ ಪೌರ್ಣಮಿ ನಮಗೆ ಸಿಕ್ಕಿದೆ, ನಮ್ಮ ಅದೃಷ್ಟ. ಚೈತ್ರ ಪೌರ್ಣಮಿ ಉಗಾದಿಯಲ್ಲಿ ಬರುತ್ತೆ, ಅದು ನಮ್ಮ ಅದೃಷ್ಟ. ಹಾಗೆ ಗುರುಪೌರ್ಣಿಮೆ ಬರುತ್ತೆ, ಅದು ನಮ್ಮ ಅದೃಷ್ಟ. ಹಾಗೆ ಬುದ್ಧ ಪೌರ್ಣಿಮೆ ಬರುತ್ತೆ, ಅದು ನಮ್ಮ ಅದೃಷ್ಟ. ನಮ್ಮ ದೇಶ ಒಳ್ಳೆ ವಾಸ್ತುನಲ್ಲಿದೆ, ಒಂದು ಒಳ್ಳೆ ಆಯಕಟ್ಟ ಜಾಗದಲ್ಲಿದೆ. ಅದಕ್ಕೆ ಇಲ್ಲಿ ಒಳ್ಳೆ ಬೆಳೆಗಳು, ಸಾಂಬಾರು ಪದಾರ್ಥಗಳು ಎಲ್ಲ ಬೆಳೆಯೋದು. ಎಲ್ಲ ದೇಶದವರು ನಮ್ಮ ಮೇಲೆ ಯಾಕೆ ದಾಳಿ ಮಾಡ್ತಾರೆ ಹೇಳಿ? ಇಲ್ಲಿ ಒಳ್ಳೆ ಸಂಪತ್ತಿದೆ. ಬಂಗಾರ, ವಜ್ರ ವೈಡೂರ್ಯ, ಕಬ್ಬಿಣ, ನಿಕ್ಕಲ್ಲು, ಕೋಬಾಲ್ಟು ಇತ್ಯಾದಿ ಒಳ್ಳೆ ಖನಿಜ ಸಂಪತ್ತು, ಒಳ್ಳೆ ಆಹಾರ ಪದಾರ್ಥಗಳು, ಗೋಧಿ, ಮೆಣಸು, ಏಲಕ್ಕಿ, ಚಕ್ಕೆ ಲವಂಗ, ರುದ್ರಾಕ್ಷಿ ಇತ್ಯಾದಿ ಬೇರೆ ಬೇರೆ ಪದಾರ್ಥಗಳೆಲ್ಲ ಇಲ್ಲಿ ಸಿಗುತ್ತೆ. ಅದಕ್ಕೆ ಬೇರೆ ದೇಶದವ್ರು ನಮ್ಮ ದೇಶ ಮೇಲೆ ಕಣ್ಣಿಟ್ಟಿದ್ದಾರೆ. ಆವತ್ತಿಂದ ಇವತ್ತಿನವರೆಗೂ ಕಣ್ಣಿಟ್ಟು ಇಲ್ಲೆಲ್ಲ ದೋಚ್ಕೊಂಡು ಹೋಗ್ತಿದ್ದಾರೆ. ಜೊತೆಗೆ ಇಲ್ಲಿರೋರೇ ನಮ್ಮ ಧರ್ಮಾನ ತುಳಿತಿದ್ದಾರೆ. ಬೇರೆ ದೇಶದಲ್ಲಿ ಹೋಗಿ ಕೂತ್ಕೊಂಡು ನಮ್ಮ ದೇಶದ ಬಗ್ಗೆ ಚಾಡಿ ಹೇಳ್ತಾರೆ ಕೆಲವರು ಇದ್ದಾರೆ. ಅವನು ಯಾರೋ ಒಬ್ಬ ರಾಹು ವಂಶಸ್ಥನು ಅನಿಸ್ತದೆ. ರಾಹು ಕಲಿ ವಂಶಸ್ಥ, ಕಲಿಧರ್ಮ ಕಲಿಪುರುಷ ಆದನಲ್ಲ, ಅವನ ವಂಶಸ್ಥ ಒಬ್ಬನಿದ್ದಾನೆ ಇಲ್ಲಿ. ಅವನು ಯಾವಾಗೋ ಬೇರೆ ದೇಶದಲ್ಲಿ ಹೋಗಿ ಅವನನ್ನು ಆಪ್ ಮೆಂಟ್ಲು ಅಂತಾರೆ. ಬೇರೆ ದೇಶದಲ್ಲಿ ಹೋಗಿ ನಮ್ಮ ದೇಶದ ಬಗ್ಗೆ ಚಾಡಿ ಹೇಳ್ತಿರ್ತಾನೆ, ಇಲ್ಲಿನ ಮರ್ಯಾದೆ ಕಳೀತಿರ್ತಾನೆ. ಏನು ಮಾಡೋದು, ಅಂಥವರು ಇದ್ದಾರೆ. ಈ ಜಗತ್ತು ವಿಭಿನ್ನ ರುಚಿ ಅಂತಾರೆ. ಈ ಜಗತ್ತು ವಿಶ್ವ ವಿಭಿನ್ನ ರುಚಿ. ಒಬ್ಬೊಬ್ಬರು ಒಂದೊಂದು ರೀತಿ, ಒಬ್ಬೊಬ್ಬರು ಮಕ್ಕಳು ಒಂದೊಂದು ರೀತಿ, ಒಬ್ಬೊಬ್ಬರು ಕ್ಯಾರೆಕ್ಟರ್ ಇವ್ರ ಮಧ್ಯದಲ್ಲಿ ನಾವು ಸಿಕ್ಕಾಕೊಂಡಿದ್ವಿ, ನರಳ್ತಾ ಇದ್ವಿ. ಏನು ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಅಯೋಮಯ ಆಗಿದೆ ಜಗತ್ತು. ಅಯೋಮಯಂ ಈ ಜಗತ್ತು. ನಾರಾಯಣ, ಅಯೋಮಯಂ ನಾರಾಯಣ ಅಲ್ವಾ. ಏನು ಮಾಡೋಕ್ಕಾಗಲ್ಲ. ಓಕೆ, ನಿಮ್ಮ ಬುದ್ಧಿ ನಿಮಗಿರಲಿ. ಒಳ್ಳೆ 10 ಸಾರಿ ಯೋಚನೆ ಮಾಡಿ, 100 ಸಾರಿ ಯೋಚನೆ ಮಾಡಿ. ಒಂದು ಒಳ್ಳೆ ವಿದ್ಯೆ ಕಲಿಬೇಕಾರೆ ಈ ಜಗತ್ತು ಹಿಂಗೈತೆ. ಒಳ್ಳೆ ಗುರುಗಳನ್ನ ಆಯ್ಕೆ ಮಾಡ್ಕೊಳ್ಳಿ, ಒಳ್ಳೆ ವಿದ್ಯೆ ಕಲೀರಿ. ಕಾರ್ತಿಕ ಪೌರ್ಣಮಿ ಇವತ್ತು, ಅದನ್ನು ಬಳಸ್ಕೊಳ್ಳಿ. ಆನ್ಲೈನ್ ಕ್ಲಾಸ್ ಇರುತ್ತೆ ನಮ್ಮಲ್ಲಿ. ನಿಮ್ಗೆ ಇಷ್ಟ ಆದರೆ ಆನ್ಲೈನ್ ಕ್ಲಾಸಿಗೆ ಸೇರ್ಕೋಬೋದು. ನಂಬರ್ ಕೇಳಿ ಕೊಡ್ತೀವಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಮುಂದಿನ ಭಾಗ ನೋಡಿ, ಕಾರ್ತಿಕ ಪೌರ್ಣಮಿ. ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಹಾಗೆ ಹಿಂದೆ ಕೆಲವೆಲ್ಲ ಹಾಕಿದ್ದೀನಿ ಕಾರ್ತಿಕ ಪೌರ್ಣಮಿಗೆ, ಕಾರ್ತಿಕ ಮಾಸಕ್ಕೆ ಸಂಬಂಧಪಟ್ಟಿದ್ದು, ಅವು ನೋಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ನಿಮಗೆ ಒಳ್ಳೆಯದಾಗಲಿ. ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಅವರೆಲ್ಲರೂ ಒಳ್ಳೆಯದಾಗಲಿ ಅವರೇ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.